ಸಂಸ್ಥಾನಗಳು ಯಾರಿರ್ತಾರೆ ಅವರೆಲ್ಲ ದೇಶ ಆಳಿ ಆಮೇಲೆ ಎಲ್ಲರೂ ಸನ್ಯಾಸ ತಗೊಳಕ್ಕೆ ಹೊಟ್ಟೋಗ್ತಾರೆ. ಆವಾಗ ದೇಶ ಆಳಕ್ಕೆ ಯಾರೂ ಇರಲ್ಲ. ಆಗ ಏನಾಗುತ್ತೆ, ಇವ್ರಿಗೆಲ್ಲ ಏನಾಗುತ್ತೆ, ಈ ದೇಶ ಯಾರೂ ಆಳ್ತಾ ಇಲ್ವಲ್ಲ ಅಂತ ಹೇಳಿ ಎಲ್ಲರಿಗೂ ಯೋಚನೆ ಆಗತ್ತೆ. ಪ್ರಿಯವ್ರತ ಇನ್ನೊಬ್ಬ ಮಗ, ಸ್ವಯಂಭೂ ಮನುವಿನ ಇನ್ನೊಬ್ಬ ಮಗ, ಅವನ ಹತ್ರ ಹೋಗಿ ಇನ್ಮೇಲೆ ನೀನು ದೇಶ ಆಳಬೇಕು ಅಂತ ಹೇಳ್ತಾರೆ. ಪ್ರಿಯವ್ರತ ಏನು ಮಾಡಿರ್ತಾರೆ ಅಂದರೆ, ಅವರು ಕೂಡ ಅಲ್ಲಿ ಅವರು ಇದಕ್ಕೆ ಹೊಟ್ಟೋಗಿರ್ತಾರೆ, ಎಲ್ಲಿಗೆ, ಕಾಡಿಗೆ ಹೋಗಿ ಅವರು ಕಾಡಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಪ್ರಿಯವ್ರತ. ಯಾಕೆ ಅಂದರೆ ಪ್ರಿಯವ್ರತನಿಗೆ ಜೀವನ ಬಗ್ಗೆ ಅಷ್ಟು ಆಸಕ್ತಿ ಇರಲ್ಲ, ಅಂದರೆ ಸಂಸಾರ ನಡೆಸೋಕೆ ಆಸಕ್ತಿ ಇರಲ್ಲ ಅವನಿಗೆ ದೇವ್ರನ್ನ ಕಾಣಬೇಕು, ಮನಃಶುದ್ಧಿ ಆಗಬೇಕು, ಅದೇ ಅವನು ಜೀವನದ ಉದ್ದೇಶ ಆಗಿರುತ್ತಂತೆ. ಅವನು ಕಾಡಿಗೆ ಹೋಗಿರ್ತಾನಂತೆ. ಅಲ್ಲಿ ಕಾಡಿಗೆ ಬಂದು ಈ ಜನ ಎಲ್ಲ ಬಂದು ಹೇಳ್ತಾರೆ, ನೋಡು ನಮ್ಗೆ ಇವಾಗ ಯಾರು ರಾಜ ಇಲ್ಲ, ನೀನು ಬಂದು ನಮ್ಮನ್ನು ಆಳಬೇಕು, ನೀನು ನಮ್ಮನ್ನು ಬಂದು ಕಾಪಾಡಬೇಕು ಅಂತ. ಪ್ರಿಯವ್ರತ ಇದಕ್ಕೆ ಒಪ್ಕೊಳ್ಳಲ್ಲ. ಅವನು ಹೇಳ್ತಾನೆ, ಇಲ್ಲ ನನ್ನ ಜೀವನದ ಉದ್ದೇಶ ಬೇರೆದಿದೆ, ನನಗಿದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನಂತೆ. ಆಮೇಲೆ ಇದೆಲ್ಲ ಗೊತ್ತಾಗಿ ಬ್ರಹ್ಮನಿಗೆ ಗೊತ್ತಾಗತ್ತಂತೆ, ಬ್ರಹ್ಮದೇವರಿಗೆ ಗೊತ್ತಾಗತ್ತಂತೆ, ಈ ಭಾರತ ದೇಶ ಏನಿದೆ ಅದು ಅಜಾನಬ ಅಂತ ನಮ್ಮ ಭಾರತ ದೇಶದ ಹೆಸರು ಮುಂಚೆ. ಇದನ್ನು ಯಾರು ಕಾಯ್ತಾ ಇಲ್ಲ ಅಂತ ಗೊತ್ತಾದಾಗ, ಯಾರು ಆಳ್ತಾ ಇಲ್ಲ ಅಂತ ಗೊತ್ತಾದಾಗ ಬ್ರಹ್ಮದೇವರೇ ಬರ್ತಾರಂತೆ. ಅವ್ರು ಬಂದ್ಬಿಟ್ಟು ಪ್ರಿಯವ್ರತಗೆ ಉಪದೇಶ ಮಾಡ್ತಾರಂತೆ, ಇಲ್ಲ ನೀನು ನಿನ್ನ ಉದ್ದೇಶ, ಜೀವನದ ಉದ್ದೇಶ, ನೀನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ಅದು ಕರೆಕ್ಟಾಗಿದೆ, ಆದರೆ ನೀನು ಈ ಜೀವನಕ್ಕೆ ಬಂದಿರೋದಕ್ಕೆ ದೇವರು ನಿಂಗೊಂದು ಕಾರ್ಯ ಕೊಟ್ಟಿರ್ತಾರೆ, ನಿಂಗೊಂದು ಕಾರ್ಯ ಅಂದರೆ ನಮಗೆಲ್ಲರಿಗೂ ಒಂದೊಂದು ಕೆಲಸ ಅಂತ ದೇವರು ನಮ್ಗೆ ವಹಿಸಿರ್ತಾರಂತೆ, ಆ ಕೆಲಸ ನಾವು ಪಾಲಿಸ್ಬೇಕಂತೆ. ಹಾಗೆ ನಿನಗೆ ಪ್ರಿಯವ್ರತ ನಿನಗೆ ಕೊಟ್ಟಿರೋ ಕೆಲಸ ಏನಂದರೆ, ನೀನು ಈ ರಾಜ್ಯ ಆಳಬೇಕು, ನೀನು ನಿನ್ನ ಪ್ರಜೆ ನೋಡ್ಕೋಬೇಕು, ಪ್ರಜಾ ವೃದ್ಧಿ ಮಾಡಬೇಕು, ಇದು ನಿನ್ನ ಕೆಲಸ. ನೀನು ಹೋಗಿ ಈ ರಾಜ್ಯವನ್ನು ಆಳಬೇಕು. ಆದರೆ ನೀನು ಎಷ್ಟು ಜ್ಞಾನಿ ಅಂದರೆ, ನೀನು ರಾಜ್ಯ ಆಳ್ತಾ ಇದ್ರೇನು ಅದರಲ್ಲಿ ನಿನ್ನನ್ನು ಅಟ್ಯಾಚ್ಮೆಂಟ್ ನಿನಗೆ ಬರಲ್ಲ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ, ನಾವು ಯಾವ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಅಟ್ಯಾಚ್ ಆಗೋಗ್ತೀವಿ. ಇವಾಗ ನಮ್ಮ ಸಂಸಾರ, ನಮ್ಮ ಗಂಡ, ನನ್ನ ಮಗ, ನನ್ನ ಮಗಳು, ಆ ಥರ ನಮ್ಮ ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋಗುತ್ತೆ. ಆದರೆ ನಿಜವಾದ ಸಂಗತಿ ಏನಂದರೆ, ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸ ಮಾಡಬೇಕು, ಬಟ್ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಹೇಳ್ತಾರೆ. ಭಾಗವತ ಹೇಳ್ಕೊಡೋದು ಅದು, ಅಟ್ಯಾಚ್ಮೆಂಟ್ ಇರಬಾರ್ದು. ಯಾವುದನ್ನು ನಾವು ಮಾಡ್ತೀವಿ ಅದಕ್ಕೆ ಅಷ್ಟು ಅಟ್ಯಾಚ್ಮೆಂಟ್ ಇರಬಾರ್ದು, ಮಾಡಬೇಕು, ನಮ್ಮ ಡ್ಯೂಟಿ ಅಂತ ಮಾಡಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ. ಅದನ್ನು ಬ್ರಹ್ಮದೇವರು ಪ್ರಿಯವ್ರತಗೆ ಹೇಳ್ತಾರಂತೆ. ಪ್ರಿಯವ್ರತ, ನೀನು ಎಂಥ ಸಾಧು ಶಿರೋಮಣಿ ಅಂದರೆ, ನೀನು ಮಾಡೋ ಕೆಲಸ ನೀನು ಮಾಡ್ತೀಯ, ಮತ್ತು ನಿನಗೆ ಅದರಲ್ಲಿ ಅಷ್ಟು ಅಟ್ಯಾಚ್ಮೆಂಟ್, ನಿನ್ನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ, ಬಟ್ ನೀನು ಅಟ್ಯಾಚ್ ಆಗಲ್ಲ, ನೀನು ಅದನ್ನೇ ನಿನ್ನ ಇದಕ್ಕೆ ಹಚ್ಕೊಳ್ಳಲ್ಲ, ಅದರಿಂದ ನೀನು ಹೋಗಿ ದೇಶ ಆಳು ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವರ ಆದೇಶ ಬಂದಾಗ ಪ್ರಿಯವ್ರತ ಆಗಲ್ಲ ಅಂತ ಹೇಳಲ್ಲ. ಸಾಕ್ಷಾತ್ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರೋ ಬ್ರಹ್ಮದೇವರೇ ಹೇಳಿದ್ದ ಮಾತನ್ನು ಇವರು ಪಾಲಿಸಲೇಬೇಕು. ಸರಿ, ನಾನು ಹೋಗ್ತೀನಿ ಅಂತ ಹೇಳಿ ಪ್ರಿಯವ್ರತ ಬಂದು ರಾಜ್ಯ ಆಳಕ್ಕೆ ಬರ್ತಾರಂತೆ. ಪ್ರಿಯವ್ರತ ರಾಜ್ಯ ಆಳುವಾಗ ಅವ್ರಿಗೆ ಮದುವೆ ಆಗುತ್ತೆ. ಮದುವೆ ಆಗಿ ಅವ್ರಿಗೊಂದು 10 ಮಕ್ಕಳು ಆಗ್ತಾರೆ. 10 ಮಕ್ಕಳು. ಆ ಮಕ್ಕಳೆಲ್ಲ ಚೆನ್ನಾಗಿ ನಡೆಸ್ತಾ ಇರ್ತಾರಂತೆ, ದೇಶ ಎಲ್ಲ ನಡೆಸ್ತಾ ಇರ್ತಾರೆ. ಈ ಪ್ರಿಯವ್ರತ ಏನು ಮಾಡ್ತಾರೆ, ಅವರು ಎಷ್ಟು ಅವರಲ್ಲಿ ಶಕ್ತಿ ಇತ್ತು ಅಂದರೆ, ನಾವಿವಾಗ ನೋಡ್ತಾ ಇದ್ದೀವಲ್ಲ, 7 ದೀಪ ಅಂತ ದ್ವೀಪಗಳು ಅಂತ ಹೇಳ್ತೀವಿ, ಅಂದರೆ 7 ಕಾಂಟಿನೆಂಟ್ಸ್ ಅಂತ ಹೇಳ್ತೀವಲ್ಲ, ಅದು ಹೇಗೆ ಸೃಷ್ಟಿ ಆಯಿತು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಭಾಗವತದಲ್ಲಿ ನಮಗೆ ಹೇಳ್ಕೊಡ್ತಾರೆ. ಈ 7 ಏಷ್ಯಾ, ಅಮೇರಿಕಾ, ಯಾವ್ಯಾವ ಕಾಂಟಿನೆಂಟ್ಸ್, ಯುರೋಪ್, ಯಾವ್ಯಾವ ಕಾಂಟಿನೆಂಟ್ಸ್ ನಾವು ಹೇಳ್ತೀವಿ ಅದು ಹೇಗೆ ಬಂತು ಅಂತ ಪ್ರಿಯವ್ರತ ಸೃಷ್ಟಿ ಮಾಡಿರೋದು ಅಂತ ಬರುತ್ತೆ. ಸೃಷ್ಟಿ ಅಂದರೆ ಅವರಿಂದ ಇದು ಆಯಿತು ಅಂತ. ಏನು ಅಂದರೆ, ಈ ಪ್ರಿಯವ್ರತಗೆ ಒಂದು ಯೋಚನೆ ಏನಂದರೆ, ಸೂರ್ಯ ಬೆಳಗ್ಗೆ ಹೊತ್ತು ಮಾತ್ರ ಇರ್ತಾನೆ, ರಾತ್ರಿ ಹೊತ್ತು ಎಲ್ಲೋಗ್ತಾನೆ, ರಾತ್ರಿ ಹೊತ್ತು ಅವನು ಬೇರೆ ಕಡೆ ಇರ್ತಾನೆ, ಅವನು ಎಲ್ಲಿದ್ದಾನೆ, ಯಾವ ಕಡೆ ಇರ್ತಾನೆ, ಅದನ್ನು ನಾನು ನೋಡಬೇಕು ಅಂತ ಪ್ರಿಯವ್ರತಗೆ ಆಸಕ್ತಿ. ಅವ್ರೇನು ಮಾಡ್ತಾರೆ, ಅವ್ರ ರಥ ತಗೊಂಡು ಎಲ್ಲಿದೆ ಸೂರ್ಯ, ಹೇಗೆ ಅವ್ರ ಮೂಮೆಂಟ್ ಹೇಗೆ, ಅವನ ಚಲನೆ ಹೇಗೆ, ಅದನ್ನು ನೋಡಬೇಕು ಅಂತ ಪ್ರಿಯವ್ರತ ರಥ ತಗೊಂಡು, ಆ ರಥ ಸೂರ್ಯನ ವೇಗದ ಹೇಗಿರುತ್ತೆ ಅದೇ ವೇಗದಲ್ಲಿ ನಡೆಯತ್ತಂತೆ. ಅದೇ ವೇಗದಲ್ಲಿ ಪ್ರಿಯವ್ರತ ಯಾವಾಗ ರಥ ತಗೊಂಡು ಹೋಗ್ತಾರೆ,
ಯಾವ್ಯಾವ ದಾರಿಲಿ ಅವ್ರು ಹೋಗಿದ್ದಾರೆ ಆ ದಾರಿನೇ ಸಪ್ತ ದ್ವೀಪಗಳು. ಸಪ್ತ ದ್ವೀಪ ಏನು ಹೇಳ್ತೀವಿ ನಾವು, ಅದೇ ಆ ಪ್ರಿಯವ್ರತ ರಥ ತಗೊಂಡು ಹೋಗಿರೋ ದಾರಿ. ಅದಕ್ಕೆ ಅಲ್ಲಿ ತನಕ ಏನಿತ್ತು, ಎಲ್ಲ ಜಲಗಳಿತ್ತು, ನೀರಿತ್ತು, ಸಮುದ್ರ ಇತ್ತು. ಆ ಸಮುದ್ರದಲ್ಲಿ ಜಾಗ ಮಾಡ್ಕೊಂಡು ಹೋಗಿದ್ದು ಪ್ರಿಯವ್ರತ. ಆ ಎರಡು ಸಮುದ್ರಗಳ ಮಧ್ಯೆ ಹೋಗ್ತಾರಲ್ಲ ಪ್ರಿಯವ್ರತ, ಆ ಜಾಗ ಯಾವುದು ಅವ್ರು ಹೋಗ್ತಾರೆ ಅದು ಒಂದು ದ್ವೀಪ, ಅದು ಒಂದು ದ್ವೀಪ ಅಂತ ಆಗತ್ತೆ. ಇವಾಗ ನಮಗೆ ಪ್ರಶ್ನೆ ಬರ್ಬೋದು, ಹಂಗಿದ್ರೆ ಅದಕ್ಕೆ ಮುಂಚೆ ಸಮುದ್ರ ಇರಲಿಲ್ವಾ ಅಂತ. ಸಮುದ್ರ ಇತ್ತು, ಆದರೆ ನಮ್ಮ ಕಣ್ಣಿಗೆ ಕಾಣುವ ಸಮುದ್ರ ಉಪ್ಪಿನ ಸಮುದ್ರ. ಸಮುದ್ರಗಳು 7 ಇದೆ, ಉಪ್ಪಿನ ಸಮುದ್ರ ನಮಗೆ ಕಾಣೋದು. ಅದಲ್ಲದೆ ಇನ್ನೂ 6 ಸಮುದ್ರ ನಮ್ಮ ಮನುಷ್ಯನ ಕಣ್ಣಿಗೆ ಕಾಣಲ್ವಂತೆ. ಅದು ಯಾರಲ್ಲಿ ಭಕ್ತಿ ಇದೆ, ಯಾರಲ್ಲಿ ತಪೋಶಕ್ತಿ ಜಾಸ್ತಿ ಇದೆ ಅವ್ರಿಗೆ ಮಾತ್ರ ಆ ಸಮುದ್ರಗಳು ಕಾಣುತ್ತಂತೆ. ಕಡೆ ಸಮುದ್ರ ಏನಿದೆ ಅದು ಉಪ್ಪಿನ ಸಮುದ್ರ ಅಂತ ಹೇಳ್ತಾರೆ. ಆ ಉಪ್ಪಿನ ಸಮುದ್ರ ನಮಗೆ ಕಾಣುತ್ತೆ, ಯಾಕೆ ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣೋ ಅಂಥದ್ದು. ಯಾಕಂದರೆ ಈ ದ್ವೀಪಗಳ ಹೆಸರು ಬೇರೆ ಬೇರೆ ಇದೆ, ನಾನು ಅದನ್ನು ಮಾರ್ಕ್ ಮಾಡಿಕೊಂಡೆ. ಯಾಕಂದರೆ ನಿಮಗೆ ಅದು ಗೊತ್ತಾಗಬೇಕು. ನಾವು ಈ ದ್ವೀಪಗಳು ಹೇಳ್ತೀವಿ, ಎಲ್ಲ ಕಥೆಗಳು ನಾವು ಹೇಳುವಾಗ ಯಾವ್ಯಾವ ದ್ವೀಪಗಳಿದೆ ಅಂತ. ಇವಾಗ ನಾವಿರೋದು ಜಂಬೂ ದ್ವೀಪ ಅಂತ ಹೇಳ್ತಾರೆ. ಯಾವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲಿ ಯಾವುದಾದ್ರೂ ನಿಮ್ಮ ಸಂಕಲ್ಪ ಮಾಡುವಾಗ ಅವ್ರೇನು ಹೇಳ್ತಾರೆ, ಜಂಬೂ ದ್ವೀಪೆ ಪ್ರಥಮ ಪಾದೆ ಅಂತ ಹೇಳ್ತಾರಲ್ಲ. ಯಾಕೆ ಆ ಪದ ಜಂಬೂ ದ್ವೀಪ ಅಂತ ಬರುತ್ತೆ ಅಂದರೆ ನಾವಿರೋದು ಜಂಬೂ ದ್ವೀಪದಲ್ಲಿ, ಅದಕ್ಕೆ ಇದನ್ನು ಜಂಬೂ ದ್ವೀಪ ಅಂತ ಕರೀತಾರೆ. ಆ ದ್ವೀಪಗಳು ಯಾವ್ಯಾವುದು ಅಂತ ನಮಗೆ ಇಲ್ಲಿ ಕ್ಲೀನಾಗಿ ಅವ್ರು ಹೇಳಿದ್ದಾರೆ. ಐ ಜಸ್ಟ್ ವಾಂಟ್ ಟು ನಿಮ್ಗೆ ಆ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ಅದನ್ನು ಹೇಳ್ತೀನಿ. ಯಾಕಂದರೆ ಈ ದ್ವೀಪಗಳ ಬಗ್ಗೆ ನಮಗೆ ಗೊತ್ತಿರಬೇಕಂತೆ, ಯಾವ್ಯಾವ ದ್ವೀಪದಲ್ಲಿ ಏನಾಗತ್ತೆ ಅಂತ. ಅದನ್ನು ಡೀಟೇಲಾಗಿ ಅವ್ರು ಹೇಳಿಲ್ಲ, ಬಟ್ ದ್ವೀಪದ ಹೆಸರುಗಳು ಹೇಳಿ ನಮಗೆ ಏನು ಹೇಳಿದೆ. ಫಸ್ಟ್ ಬರೋದು ಜಂಬೂ ದ್ವೀಪ, ನಾವಿರೋದು ಜಂಬೂ ದ್ವೀಪದಲ್ಲಿ. ಪ್ಲಾಕ್ಷ ಅನ್ನೋದು ಒಂದು ದ್ವೀಪ. ಆಮೇಲೆ ಶಾಲ್ಮಲಿ ಅನ್ನೋದು ಇನ್ನೊಂದು ದ್ವೀಪ. ಕುಶ, ಕ್ರೌಂಚ, ಶಾಖ ಅಂಡ್ ಪುಷ್ಕರ. ಇದನ್ನು ನಾವು ನಮ್ಮ ಭಾಷೆ ಸಂಸ್ಕೃತದಲ್ಲಿ ಇದನ್ನು ಹೇಳಿದ್ದಾರೆ. ಅದನ್ನು ನಾವು ಇಂಗ್ಲೀಷಲ್ಲಿ ಆ 7 ಕಾಂಟಿನೆಂಟ್ಸ್ ಬೇರೆದು ಅಂತ ನಾವು ಹೇಳ್ತೀವಿ. ಇದನ್ನು ನಾವು ತಿಳ್ಕೋಬೇಕು. ಈ ಎಲ್ಲ ದ್ವೀಪಗಳಲ್ಲಿ ಪ್ರತಿಯೊಂದು ದ್ವೀಪಕ್ಕೂ ಸಂಸ್ಕೃತದ ಹೆಸರು ಇದು. ನಾವಿರೋದು ಜಂಬೂ ದ್ವೀಪ. ಅದಲ್ಲದೆ 7 ಸಮುದ್ರ ಏನು ಹೇಳ್ತಾರೆ, ಯಾವ ಸಮುದ್ರ ಅಂದರೆ ಲವಣ ಅಂದರೆ ಉಪ್ಪಿನ ಸಮುದ್ರ, ಇಕ್ಷು, ಸುರ, ಸರ್ಪಿ, ದಧಿ, ಕ್ಷೀರ ಆ್ಯಂಡ್ ಮಧು ಸಮುದ್ರನೂ ಇದೆಯಂತೆ. ಅವೆಲ್ಲ ನಮಗೆ ಕಾಣಲ್ಲ. ಕ್ಷೀರ ಸಮುದ್ರ ಅದೆಲ್ಲ ನಮಗೆ ಕಾಣಲ್ಲ. ಕ್ಷೀರ ಸಮುದ್ರ ಇರೋದು ವೈಕುಂಠದಲ್ಲಿ, ಅದೆಲ್ಲ ನಮಗೆ ಕಾಣಲ್ಲ. ಇದನ್ನು ಇವರು ಇವರು ಪ್ರಿಯವ್ರತ ಇದನ್ನೆಲ್ಲ ದಾಟ್ಕೊಂಡು ಹೋಗ್ತಾರಂತೆ. ಇದನ್ನೆಲ್ಲ ದಾಟ್ಕೊಂಡು ಕಡೆಯ ಸಮುದ್ರ ಯಾವ್ದು ನಮಗೆ ಕಾಣುತ್ತೆ ಅದೇ ಉಪ್ಪಿನ ಸಮುದ್ರ. ಆ ಸಮುದ್ರ ಎಲ್ಲಿ ಅವ್ರು ಹೋಗ್ತಾರೆ ಅಲ್ಲಿ ನೀವು ಏನು ತಿಳ್ಕೋಬೇಕು, ಸಮುದ್ರ ಅಂದರೆ ಏನರ್ಥ. ಸಮುದ್ರ ಅಂದರೆ ದಟ್ ವಿಚ್ ಇಸ್ ಡೀಪ್. ಯಾವ ನದಿಯ ಯಾವ ನೀರು ಅಲೆಗಳು ಇದೆ ಅದೆಲ್ಲ ಬರೋದು ಯಾಕೆ ಅಂದರೆ ಸಮುದ್ರದ ಆಳ ತುಂಬ ಜಾಸ್ತಿ ಅಂತೆ. ಆ ಆಳ ಜಾಸ್ತಿ ಇರುವಾಗ ಅಲ್ಲಿಂದ ಬರೋ ಫೋರ್ಸ್ಗೆ ಅಲೆಗಳು ಬರುತ್ತಂತೆ. ಆ ಡೆಪ್ತ್ ಹೆಂಗೆ ಕ್ರಿಯೇಟ್ ಆಯಿತು ಅಂದರೆ ಪ್ರಿಯವ್ರತನ ಚಕ್ರ ಹೆಂಗೆ ಹೋಯಿತು, ಆ ಚಕ್ರ ಹೋಗಿ ಅದು ಡೆಪ್ತು ಇನ್ನೂ ಒಳಗೆ ಹೋಯ್ತಂತೆ. ಅದಕ್ಕೆ ಅದು ಸಮುದ್ರ ಅಂತ ಹೆಸರು ಬಂದಿರೋದು ಅಂತ ಭಾಗವತದಲ್ಲಿ ಅದೊಂದು ರೆಫರೆನ್ಸ್ ಕೊಡ್ತಾರೆ. ಇದನ್ನು ನಾವು ತಿಳ್ಕೋಬೇಕು. ಇವಾಗ ಪ್ರಿಯವ್ರತ ಏನು ಮಾಡ್ತಾರೆ, ಅವರು ಈ ಕತೆ ಇರಲಿ, ಆ ಪ್ರಿಯವ್ರತ ಅವರ ಸಮುದ್ರ ದ್ವೀಪವನ್ನು ಎಲ್ಲ ಇದು ಮಾಡಿ ಚಲನೆ ಮಾಡಿ ಮುಂದೆ ಅವರಿಗೆ ಆಳ್ತಾ ಇರೋ ದೇಶ ಎಲ್ಲ ಇವಾಗ ಸರಿ ಹೋಯಿತು, ಎಲ್ಲ ಜನ ಎಲ್ಲ ನನ್ನ ಕಂಟ್ರೋಲಲ್ಲಿದ್ದಾರೆ, ಇವಾಗ ಮುಂದೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರಿಗೆ ಅನ್ಸತ್ತಂತೆ, ನನ್ನ ಮೋಕ್ಷ ಮಾರ್ಗಕ್ಕೆ ನಾನು ಹೋಗಬೇಕು, ಸಾಕು ನಾನು ಇಲ್ಲಿರೋದು ಅಂಥೇಳಿ ಅವರ ಮಗ ಆದಂಥ ಋಷಭನಿಗೆ ಅವರ ಪಟ್ಟಾಭಿಷೇಕ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಋಷಭ ಯಾರು? ಪ್ರಿಯವ್ರತಂಗೆ ಆಗೋ ಮಕ್ಕಳು ಹಲವಾರು. ಅವರಲ್ಲಿ ಒಬ್ಬರು ಅತಿ ದೊಡ್ಡ ಮಗ ಅಂದರೆ ಒಬ್ಬರ ಹೆಸರು ಯಾರು ನಾನು ಹೇಳಬೇಕು ಅಂದರೆ ನಾಭಿ ಅಂತ. ನಾಭಿ ಪ್ರಿಯವ್ರತನ ಮಗ ಅಲ್ಲ, ಆದರೆ ಮಗನ ಮಗ. ನಾಭಿಗೆ ಏನಾಗುತ್ತೆ, ನಾಭಿ ತುಂಬ ಚೆನ್ನಾಗಿ ದೇಶ ಆಳ್ತಾ ಇರ್ತಾರೆ, ಮದುವೆ ಆಗಿರುತ್ತೆ, ಆದರೆ ಮಕ್ಕಳಾಗಲ್ಲ.
ನಾಭಿಗೆ ಬೇಜಾರಾಗಿರುತ್ತೆ ಮಕ್ಕಳಾಗಿಲ್ಲ ಅಂಥೇಳಿ. ನಾಭಿ ಬ್ರಾಹ್ಮಣರನ್ನು ಕರೆದು ಪುತ್ರಕಾಮೇಷ್ಟಿ ಯಾಗ ಮಾಡಿಸ್ತಾರಂತೆ. ಬ್ರಾಹ್ಮಣರು ಪುತ್ರಕಾಮೇಷ್ಟಿ ಯಾಗ ಮಾಡ್ತಾರೆ. ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ದೇವರು ಸಾಕ್ಷಾತ್ ಪರಮಾತ್ಮ ಬಂದು ಕೇಳ್ತಾನಂತೆ, ವಿಷ್ಣು ಬಂದು ಕೇಳ್ತಾರಂತೆ ಆ ಬ್ರಾಹ್ಮಣರಿಗೆ, ಏನು ಉದ್ದೇಶ ನೀವು ಇದು ಮಾಡಿರೋದು ಅಂತ. ಬ್ರಾಹ್ಮಣರು ಹೇಳ್ತಾರಂತೆ, ನಮ್ಮ ರಾಜ ನಾಭಿಗೆ ಒಂದು ಮಗು ಬೇಕು, ನೀನೇ ಆ ಮಗುವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಪುತ್ರಕಾಮೇಷ್ಟಿ ಯಾಗ ಮಾಡಿರೋ ಉದ್ದೇಶ ಅದು, ನೀನು ಮಗವನ್ನು ಕೊಡಬೇಕು ಅಂತ. ಆವಾಗ ವಿಷ್ಣು ಹೇಳ್ತಾರಂತೆ, ನಾಭಿಯ ಆಸೆ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾಭಿಗೆ ಬೇಕಿರೋದು ನಾನೇ, ನನ್ನಂಥ ಮಗು ಬೇಕಂತೆ. ನಾಭಿ ಮನಸ್ಸಲ್ಲಿರೋದು ನನ್ನಂಥ ಮಗು ಬೇಕು ಅಂತ. ನನ್ನಂಥವ್ನು ಇನ್ಯಾರೂ ಇಲ್ಲ. ವಿಷ್ಣು ಹೇಳೋದೇನಂದರೆ ನನ್ನಂಥವ್ನು ಇನ್ಯಾರೂ ಇಲ್ಲ ಅಂದರೆ ನಾನೇ ನಾಭಿಗೆ ಹುಟ್ಟು ಬರಬೇಕು ಅಂತ. ಹೇಗಿದ್ರು ನೀವು ಬ್ರಾಹ್ಮಣರು ಯಾಗ ಮಾಡಿದ್ದೀರಾ, ನೀವು ಮಾತು ಕೊಟ್ಟಿದ್ದೀರಾ ನಾಭಿಗೆ ನಿನಗೆ ಮಗು ಹುಟ್ಟತ್ತೆ ಅಂತ, ನಿಮ್ಮ ಮಾತನ್ನು ನಾನು ಉಳಿಸ್ಕೊಡ್ಬೇಕು, ಅದಕ್ಕೆ ನಾನೇ ಅವನಿಗೆ ಮಗುವಾಗಿ ಹುಟ್ಟುತ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟು ಹೊರಟೋಗ್ತಾರಂತೆ ವಿಷ್ಣು. ಆ ಮಗು ಯಾರು ಹುಟ್ಟೋದು ಅದೇ ವೃಷಭದೇವ. ವೃಷಭ, ನಾಭಿಗೆ ಹುಟ್ಟೋ ಮಗ ವೃಷಭ. ಅವ್ರು ಇನ್ಯಾರೂ ಅಲ್ಲ, ವೃಷಭ ಸಾಕ್ಷಾತ್ ಪರಮಾತ್ಮನ ಅವತಾರ. ನಮಗೆ ಗೊತ್ತಿರೋ ದಶಾವತಾರ ಬೇರೆ, ವಿಷ್ಣು ಬೇರೆ ಬೇರೆ ಅವತಾರ ಕೂಡ ತಗೊಂಡಿದ್ದಾರೆ. ಕಪಿಲ ದೇವ ಕತೆ ಹೇಳಿದೆ ನಾನು, ಅದು ಒಂದು ಅವತಾರ ಅಲ್ವಾ. ಹಾಗೆ ಇಲ್ಲಿ ನಾನು ಹೇಳ್ತಾ ಇರೋದು ವೃಷಭದೇವನ ಅವತಾರ. ವೃಷಭದೇವರನ ಅವತಾರ ತಗೋತಾರೆ ವಿಷ್ಣುದೇವ, ನಾಭಿಯ ಮಗ ಅಂದರೆ ಪ್ರಿಯವ್ರತನ ಮೊಮ್ಮಗ, ಅವರ ಜನ್ರೇಷನಲ್ಲಿ ಬರುವಂಥ ಮಗ. ವೃಷಭದೇವ ಎಷ್ಟು ಒಳ್ಳೆಯ, ಹೇಗಿದ್ರೂ ಒಂದು ಸಾಕ್ಷಾತ್ ಪರಮಾತ್ಮನ ಅವತಾರ ಅಂದಾಗ ನೀವು ಊಹೆ ಮಾಡ್ಬೋದು ಹೇಗೆ ಅವನು ರಾಜ್ಯ ನಡೆಸ್ತಾ ಇರ್ತಾನಂತ. ಅವನು ತುಂಬ ಚೆನ್ನಾಗಿ ರಾಜ್ಯ ನಡೆಸ್ತಾ ಇರ್ತಾನಂತೆ. ಎಲ್ಲ ಜನರಿಗೂ ವೃಷಭದೇವ ಹೆಂಗೆ ಮಾಡ್ತಾ ಇದ್ದಾನೆ, ಏನು ಮಾಡ್ತಾನೆ ಅದೇ ಅವನೊಂದು ಮಾದರಿ ಆಗಿದ್ದಂತೆ. ಎಲ್ಲರೂ ಏನು ಮಾಡ್ಬೇಕಂದ್ರೆ ವೃಷಭ ಏನು ಮಾಡ್ತಾನೆ ಅದನ್ನೇ ನಾವು ಮಾಡಬೇಕು, ನಮ್ಮ ರಾಜ ಏನು ಮಾಡ್ತಾರೆ ಅದೇ ನಾವು ಮಾಡಬೇಕು. ಅದಕ್ಕೆ ಹೇಳೋದು ಯಥಾ ರಾಜ ತಥಾ ಪ್ರಜಾ. ರಾಜ ಹೆಂಗೆ ಆಳ್ತಾರೆ ಹಾಗೆ ಪ್ರಜೆಗಳು ಇರ್ತಾರೆ ಅಂತ. ವೃಷಭದೇವ ಅವನ ರಾಜ್ಯನ ತುಂಬ ಚೆನ್ನಾಗಿ ಆಳ್ತಾ ಇದ್ದ, ಅವನು ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದ. ವೃಷಭನ ಹೆಂಡತಿ ಯಾರು ಅಂದರೆ ಜಯಂತಿ ಅಂತ. ಜಯಂತಿ ಯಾರ ಮಗಳು ಅಂದರೆ ಇಂದ್ರನ ಮಗಳು. ಇಂದ್ರನ ಮಗ ಜಯಂತ. ಅದು ನಾನು ರಾಮಾಯಣದಲ್ಲಿ ಕತೆ ಹೇಳಿದ್ದೆ, ಕಾಕಾಸುರ ವಧೆ ಅಂತ. ಕಾಕಾಸುರ ಶರಣಾಗತಿ, ಸೀತೆಗೆ ಬಂದು ಜಯಂತ ಕುಕ್ಕಿರ್ತಾನಂತೆ, ರಕ್ತ ಹರಿಯತ್ತಂತೆ. ಆವಾಗ ಕಾಗೆ ಅವತಾರದಲ್ಲಿ ಬಂದಿರ್ತಾನಂತೆ ಜಯಂತ, ಸೀತೆಯರ ಸೌಂದರ್ಯ ನೋಡಿ ಮೆಚ್ಕೊಂಡು. ಆಗ ರಾಮ ಬಾಣ ತಗೊಂಡು ಬಿಟ್ಟಾಗ ಒಂದು ಕಣ್ಣು ಹೋಗತ್ತಂತೆ. ಅದಕ್ಕೆ ಕಾಗೆಗೆ ಒಂದು ಕಣ್ಣು ಅಂತ ನಾನು ರಾಮಾಯಣ ಕತೆ ಹೇಳಿದಾಗ ಹೇಳಿದ್ದೆ. ಅವನ ತಂಗಿಯೇ ಜಯಂತಿ. ಜಯಂತಿನ ರಿಷಭನ್ಗೆ ಮದುವೆ ಮಾಡಿಕೊಡ್ತಾರಂತೆ. ರಿಷಭ ಮತ್ತು ಜಯಂತಿ ಇಬ್ಬರು ಸೇರಿ ರಾಜ್ಯ ಚೆನ್ನಾಗಿ ನೋಡ್ಕೋತಾ ಇದ್ರಂತೆ. ಋಷಭನ ಅವತಾರದಲ್ಲಿ ಏನು ನಡೆಯುತ್ತೆ ಅಂದರೆ, ಮೇನ್ ಋಷಭ ಹೇಳ್ಕೊಡೋದು ಏನಂದರೆ, ಋಷಭ ಅವರ ಪ್ರಜೆಗೆಲ್ಲ ಉಪದೇಶ ಕೊಡೋದು ಏನಂದರೆ, ನಮ್ಮ ಜೀವನ ಯಾವಾಗಲೂ ನಾವು ಹೇಗೆ ಪಾಲಿಸ್ಬೇಕು ಅನ್ನೋದನ್ನು ಉಪದೇಶ ಕೊಡ್ತಾನಂತೆ. ಅವನೇನು ಹೇಳ್ತಾನಂತೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇವೆಲ್ಲ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಬರೋ ಅಂಥ ಮನುಷ್ಯನ ಅವತಾರ ನಾವು ಎತ್ತಿದ್ದೀವಿ. ಮನುಷ್ಯನ ಜನ್ಮ ನಮ್ಗೆ ಸಿಕ್ಕಿದೆ, ಆ ಜನ್ಮ ನಾವು ಸರಿಯಾಗಿ ಪಾಲಿಸ್ಬೇಕು ಅಂತ ಹೇಳ್ತಾನಂತೆ. ನಮ್ಮ ವೃಷಭ ಅಲ್ಲಿ ನಮಗೆ ಮೇನ್ ಅಂದರೆ ಭಾಗವತದಲ್ಲಿ ಇನ್ನೊಂದು ನಮಗೆ ಉಪದೇಶ ಅಂದರೆ, ಇದು ವೇದದ ಸಾರ ಏನು ಅಂದರೆ, ಎಲ್ಲ ಎಷ್ಟೊಂದು ಜಂತುಗಳಿದೆ, ಎಷ್ಟೊಂದು ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಅದಕ್ಕೆಲ್ಲ ಮಿಗಿಲಾದ್ದು ಮನುಷ್ಯನ ಜನ್ಮ. ಮನುಷ್ಯನ ಜನ್ಮದಲ್ಲಿ ಏನು ನಾವು ಮಾಡಬೇಕು ಅಂದರೆ, ಮನುಷ್ಯನ ಜನ್ಮದಲ್ಲಿ ನಾವು ಹೇಗೆ ನಮ್ಮ ಜೀವನ ನಡೆಸಬೇಕು, ನಮಗೊಬ್ಬರಿಗೆ ನಮ್ಮ ಕಾಮ ಕ್ರೋಧ ಏನಿದೆ ಅದ್ರ ಮೇಲೆ ಕಂಟ್ರೋಲ್ ಇಡುವಂಥದ್ದು ಶಕ್ತಿ ಇರೋದು ನಮಗೆ ಮಾತ್ರ. ಒಂದು ಪ್ರಾಣಿಗೆ ಕೋಪ ಬಂದರೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ವಂತೆ, ಆದರೆ ಮನುಷ್ಯನಿಗೆ ನಮಗೆ ಕೋಪ ಬಂದರೆ ನಾವು ಕಂಟ್ರೋಲ್ ಮಾಡ್ಕೋಬೋದು. ಎಷ್ಟೊಂದು ಸಲ ನಾವು ಹೇಳ್ತೀವಿ, ಅವ್ರು ಮಾತಾಡಿದ್ದು ಕೇಳಿ ನಂಗೆ ಎಂಥ ಕೋಪ ಬಂತು ಅಂದರೆ, ಬಟ್ ನಾನು ಕಂಟ್ರೋಲ್ ಮಾಡಿಕೊಂಡೆ, ಹೆಂಗೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಂಗೆ ಗೊತ್ತು ಅಂತ. ಈ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಆ ಶಕ್ತಿನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ನಮಗೆ ನಮ್ಮ ಈ ಸಂಸಾರದಲ್ಲಿ ನಡೆಯುವಾಗ ಕೋಪ ಮಾಡ್ಕೋಬಾರ್ದು ಅಂತ ಒಂದು ಹೇಳ್ತಾರೆ. ಕೋಪ
ನಿಜವಾದ ಒಳ್ಳೆಯ ಆತ್ಮ ಅಂದರೆ ನಾವು ಒಳ್ಳೆಯ ಆತ್ಮ ಆಗಬೇಕು, ನಮ್ಮಲ್ಲಿ ಮನಃಶುದ್ಧಿ ಆಗಬೇಕು ಅಂದರೆ ಕೋಪ ಕಮ್ಮಿ ಮಾಡ್ಕೋಬೇಕು. ಇದನ್ನು ಅವ್ರು ಹೇಳ್ತಾರೆ. ಕಾಮ ಇರಬೇಕು, ಆದರೆ ಎಷ್ಟಿರಬೇಕು ಅಷ್ಟಿರಬೇಕು. ಡಿಸೈರ್ ಇಲ್ಲದೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ನಮಗೆ ಆಸೆ ಇರಬೇಕು, ಅದರಲ್ಲಿ ಒಳ್ಳೆಯ ಆಸೆ ನಮಗೇನು ಅಂತ ಗೊತ್ತಾಗಬೇಕು. ಮೋಕ್ಷದ ಮಾರ್ಗ ಇರಬೇಕು, ಅದೇ ನಮ್ಮ ಮೇನ್ ಕಾಮನೆ ಆಗಿರಬೇಕು ಅಂತ ಅವ್ರು ಹೇಳ್ತಾರೆ. ಇದನ್ನು ಋಷಭದೇವರು ಎಲ್ಲ ತರಹದ ಇದು ಏನು ಅಡ್ವೈಸು ಅವ್ರ ಜನರಿಗೆ ಕೊಡ್ತಾರಂತೆ. ಇಲ್ಲಿ ಒಂದು ಉಲ್ಲೇಖ ಆಗಿದೆ, ಇವಾಗ ನಾವು ತಂದೆ ತಾಯಿ ಆದರೆ ತಂದೆ ತಾಯಿಯ ಉದ್ದೇಶ ಏನಾಗಿರಬೇಕು? ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ? ಚೆನ್ನಾಗಿ ಬಾಳಿ, ಚೆನ್ನಾಗಿ ಸಂಸಾರ ನಡೆಸಿ ಅಂತೆಲ್ಲ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಒಂದು ತಂದೆ ಇಲ್ಲ ಒಂದು ತಾಯಿ ಮಗುವಿಗೆ ದೇವರ ಮಾರ್ಗ ತೋರಿಸ್ಕೊಡ್ಬೇಕಂತೆ. ನಮ್ಮ ಮಕ್ಕಳಿಗೆ ದೇವರ ಬಗ್ಗೆ ಹೇಳಬೇಕಂತೆ. ಪ್ರತಿ ದಿವಸ ಅಟ್ಲೀಸ್ಟ್ ಒಂದ್ಸಲ ದೇವ್ರಿಗೆ ನೀನು ನಮಸ್ಕಾರ ಮಾಡುವಾಗ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳೋದು ನಾವು ಸಿಂಪಲ್ ಆಗಿ ಅದು ಪದದಲ್ಲಿ ಹೇಳ್ತೀವಿ, ಒಳ್ಳೆ ಬುದ್ಧಿ ಕೊಡು ಅಂತ. ಆದರೆ ಅದರ ಆ್ಯಕ್ಚುಲ್ ಮೀನಿಂಗ್ ಏನಂದರೆ ಅದು ಗಾಯತ್ರಿ ಮಂತ್ರದ ಮೀನಿಂಗ್. ಅಂದರೆ ಅದನ್ನ ಸಿಂಪಲ್ ಆಗಿ ಹೇಳಿರೋದು ಅದಷ್ಟೇ ವರ್ಡು. ಒಳ್ಳೆ ಬುದ್ಧಿ ಕೊಡು ಅಂತ ಪ್ರತಿ ದಿವಸ ನಾವು ಹೋಗಿ ದೇವ್ರಿಗೆ ಕೇಳ್ತೀವಲ್ವ, ಅದನ್ನು ನಮ್ಗೆ ಯಾರು ಹೇಳ್ಕೊಟ್ಟಿರೋದು? ನಮ್ಮ ತಂದೆ ತಾಯಿ. ಅದನ್ನಾದರೂ ನಾವು ಹೇಳ್ಕೊಡ್ಬೇಕಂತೆ ನಮ್ಮ ಮಕ್ಕಳಿಗೆ. ಅಂದರೆ ನಾವು ಗಾಯತ್ರಿ ಉಪದೇಶ ಮಾಡಿದಷ್ಟು ನಮಗೆ ಒಳ್ಳೆಯ ಪವರು. ಅಂದರೆ ನಾವು ತಂದೆ ತಾಯಿ ಆದಾಗ ನಮ್ಮ ಮಕ್ಕಳಿಗೆ ದೇವರ ಮಾರ್ಗ ತೋರಿಸ್ಕೊಡ್ಬೇಕು, ದೇವರ ಬಗ್ಗೆ ಕತೆ ಹೇಳಬೇಕು, ದೇವರ ಬಗ್ಗೆ ಹೇಳಬೇಕು. ಮತ್ತು ಅವರು ಎಂತಹ ಪ್ರಶ್ನೆ ಮಾಡಿದ್ರು ನಾವು ಕೋಪ ಮಾಡ್ಕೋಬಾರ್ದಂತೆ. ಕೋಪ ಮಾಡದೆ ಅವ್ರು ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡಬೇಕಂತೆ. ಇದನ್ನು ಋಷಭದೇವ ಜನರಿಗೆ ಹೇಳ್ಕೊಡ್ತಾರಂತೆ. ಅವ್ರ ಜನರಿಗೆಲ್ಲ ಏನು ಹೇಳ್ಕೊಡ್ತಾರೆ ಅಂದರೆ ಒಳ್ಳೆ ಕಾರ್ಯ ಮಾಡಿ, ಒಳ್ಳೆ ಜೀವನ ನಡೆಸಬೇಕು. ನಮಗೆಲ್ಲರಿಗೂ ಏನು ಅಂದರೆ ಚತುರ್ವಿಧ ಪುರುಷಾರ್ಥದಲ್ಲಿ ಕಡೆಯ ಪುರುಷಾರ್ಥ ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಯಾವಾಗ ನಮ್ಮ ಕೆಲಸದಲ್ಲಿ ನಾವು ಧರ್ಮದಿಂದ ನಡಿತೀವಿ ಆಟೋಮ್ಯಾಟಿಕ್ಲಿ ನಿಮಗೆ ಮೋಕ್ಷ ಸಿಗತ್ತೆ ಅಂತ ಒಂದು ಕನೆಕ್ಷನ್ ಇದೆ. ಅದನ್ನು ಇಲ್ಲಿ ಇವ್ರು ಹೇಳ್ತಾರೆ. ಧರ್ಮ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಒಂದು ಉಲ್ಲೇಖ ಗರುಡ ಪುರಾಣದಲ್ಲಿ ಬಂದಿರೋದು, ಯಾಕಂದರೆ ಅದು ಓದ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ದಾನ ಮಾಡಬೇಕಂತೆ. ದಾನ ಹೇಗೆ ಮಾಡಬೇಕು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅದರಲ್ಲಿ. ಯಾವ್ಯಾವುದಕ್ಕೆ ಯಾವ್ಯಾವ ದಾನ ಹೆಂಗೆ ಮಾಡಬೇಕು ಅಂತ. ದಾನ ಮಾಡಿದ್ರೆ ನಮಗೆ ಮಾರ್ಗ, ಯಮಲೋಕದ ಮಾರ್ಗ ಇಲ್ಲ, ನಾವು ಸತ್ತ ಮೇಲೆ ನಮ್ಮ ಪ್ರೇತಾತ್ಮ ಮೇಲೆ ಹೋಗಬೇಕು ಅಂದರೆ ಅದು ನಮಗೆ ಕಟ್ಟಿಟ್ಟಿರೋ ಬುತ್ತಿ ಅಂತೆ, ನಮ್ಮ ಜೊತೆ ಬರುತ್ತಂತೆ. ಅದಿಲ್ಲ ಅಂದರೆ ನಮಗಿನ್ನೇನೂ ಇಲ್ಲ. ನಾವು ಸತ್ತಾಗ ನಮಗೆಲ್ಲ ಇಲ್ಲ ಮಣ್ಣಲ್ಲಿ ಹೂಳ್ತಾರೆ, ಇಲ್ಲ ಸುಡ್ತಾರೆ. ಸುಟ್ಟ ಮೇಲೆ ನಮ್ಮ ಜೊತೇಲಿ ಬರೋದು ಇನ್ನೇನೂ ಇಲ್ಲ, ಬರೀ ನಾವು ಮಾಡಿರೋ ದಾನ ಧರ್ಮ ಏನು ಮಾಡಿರ್ತೀವಿ ಅದು ನಮ್ಮ ಜೊತೆ ಬರುತ್ತಂತೆ. ಅದಕ್ಕೆ ದಾನ ಮನಸ್ಪೂರ್ವಕವಾಗಿ ಯೋಗ್ಯ ಆದವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಯೋಗ್ಯರಾದವ್ರಿಗೆ ಕೊಡಬೇಕು, ಯಾರ್ಯಾರಿಗೋ ಕೊಡಬಾರ್ದಂತೆ, ಯೋಗ್ಯರಾದವ್ರಿಗೆ ಕೊಡಬೇಕು, ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಒಂದು ಅದರಲ್ಲಿ ಬರೆದಿದೆ. ಗರುಡ ಪುರಾಣದಲ್ಲಿ ಅದು ಜಾಸ್ತಿ ಬರ್ತಿದೆ. ಮತ್ತು ಇಲ್ಲಿ ಋಷಭದೇವನು ಅದನ್ನೇ ಹೇಳ್ತಾರೆ, ನೀವು ನಿಮ್ಮ ಕೈಯಲ್ಲದಷ್ಟು ದಾನ ಧರ್ಮ ಮಾಡಿ ಅಂತ ಅವ್ರ ಪ್ರಜೆಗಳಿಗೆ ಹೇಳ್ತಾರಂತೆ. ಇದನ್ನು ಹೇಳಿ ಮುಂದೆ ಇನ್ನೊಂದು ಕತೆ, ಏನು ಹೇಳ್ತಾರೆ ಋಷಭ ಅಂದರೆ ಅಹಂಕಾರ, ಮಮಕಾರ. ಇದೆರಡೇ ನಮ್ಮಲ್ಲಿರುವಂಥದ್ದು ಕೆಟ್ಟ ಗುಣ. ಮಮಕಾರ, ಎಲ್ಲದಕ್ಕೂ ನಾನು ಮಾಡಿದ್ದು, ನಾನು ಇದನ್ನು ಹೇಳಿದ್ದು, ನಾನು ತೋರಿಸಿದ್ದು, ನಾನು ಕೊಟ್ಟಿದ್ದು, ನನ್ನ ಹತ್ರ ನನ್ನ ಸಂಪಾದನೆ, ನನ್ನ ದುಡ್ಡು, ಈ ನನ್ನದು ಅನ್ನೋದನ್ನು ಬಿಡಬೇಕು. ಮಮ ನಂದಲ್ಲ. ನೀವು ದಾನ ಕೊಡಬೇಕಿದ್ರೇನು ನಿಮ್ಮ ಮನೆಗೆ ಯಾವಾಗಾದರೂ ನೀವು ಶ್ರಾದ್ದ ಎಲ್ಲ ಮಾಡುವಾಗ ಅವ್ರು ಬಂದು ನಮ್ಮಮ್ಮ ಅಂತ ಹೇಳಿಸಿ ಕೊಡಿಸ್ತಾರೆ. ಅಂದರೆ ನಂದು ಕೈಯಿಂದ ನಾನು ಕೊಡ್ತಾ ಇರೋದು ನಂದಲ್ಲ, ನಿಂದೇ ನಿನಗೆ ಕೊಡ್ತಾ ಇದ್ದೀನಿ ಅಂತ ನಾವು ಹೇಳಿಬಿಟ್ಟು ಕೊಡಬೇಕು ಅನ್ನೋದನ್ನು ಇಲ್ಲಿ ಋಷಭದೇವರು ಅವರ ಪ್ರಜೆಗಳಿಗೆ ಹೇಳ್ತಾರಂತೆ. ಇದಾದಮೇಲೆ ಋಷಭನ ಕತೆ, ಋಷಭ ಹೇಳಿರೋ ಪಾಠಗಳು ತುಂಬ ಇದೆ. ಅದನ್ನು ನಾನು ಅಷ್ಟೊಂದು ಹೇಳಲ್ಲ, ಯಾಕಂದರೆ ತುಂಬ ಫಿಲಾಸಫಿಕಲ್ ಆಗಿದೆ. ಈ ಜನ್ಮ ಹೇಗೆ ಬರುತ್ತೆ, ನಮಗೆ ಜನ್ಮ ಕೊಟ್ಟಾಗ ದೇವರು ನಮ್ಮಲ್ಲಿ ಏನು ಬುದ್ಧಿ, ನಾವು ಬರುವ ಮುಂಚೆ ನಾವು ಯಾವಾಗ ಹೊಟ್ಟೆಯಲ್ಲಿರ್ತೀವಿ ಆವಾಗ ನಮಗೆ ನಮ್ಮ ಹಿಂದಿನ ಜನ್ಮದೆಲ್ಲ ಸ್ಮೃತಿ ಇರತ್ತಂತೆ. ಹೊರಗಡೆ ಬಂದಿದ್ದ ತಕ್ಷಣ ಅದೆಲ್ಲ ಹೊಟ್ಟೋಗತ್ತಂತೆ.
ಹೊಟ್ಟೆ ಒಳಗಿದ್ದಾಗ ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇರ್ತೀವಿ ಅಂದರೆ 1000 ಚೇಳು ನಮಗೆ ಕಚ್ಚಿದಾಗೆ ಅನ್ನಿಸ್ತಾ ಇರತ್ತಂತೆ. ಯಾಕಂದರೆ ನಮ್ಮ ತಾಯಿ ತಿನ್ನೋ ಅನ್ನ ಅದೆಲ್ಲ ನಮಗೆ ಆ ಖಾರ ಉಪ್ಪು ಏನಿದೆ ಅದೆಲ್ಲ ನಮ್ಮ ಮೈಗೆ ತಗಲಿ ಅದೆಲ್ಲ ನಮಗೆ ಚುಚ್ತಾ ಇರತ್ತೆ, ಒಂಥರ ಕಷ್ಟ ಆಗ್ತಾ ಇರತ್ತಂತೆ, ಮುಜುಗರ ಆಗ್ತಾ ಇರತ್ತಂತೆ. ಆವಾಗ ದೇವರಲ್ಲಿ ನಾವು ಬೇಡ್ಕೋತೀವಂತೆ, ಅಯ್ಯೋ ದೇವ, ಈ ಜನ್ಮನಾದರೂ ನಾನು ನಿನಗೆ ಶರಣಾಗಿ ನಿನ್ನನ್ನೇ ನೆನೆಸ್ಕೋತೀನಿ, ಇನ್ಮೇಲೆ ನಾನು ಮುಂದೆ ಹೋಗಿ ಈ ಕಷ್ಟ ನನಗೆ ಬೇಡ, ಅದಕ್ಕೆ ನನಗೆ ಮೋಕ್ಷ ಕೊಡು, ನನಗೆ ಬೇಗ ಹೊರಗಡೆ ಕಳಿಸು ಅಂತ. ಕೆಲವ್ರಿಗೆ 7ನೇ ತಿಂಗಳಿಗೆ ಇದಾಗೋಗುತ್ತೆ, 8ನೇ ತಿಂಗಳಿಗೆ ಡೆಲಿವರಿ ಆಗೋಗುತ್ತೆ. ಯಾಕಂದರೆ ಅವ್ರಿಗೆ ಶಿಶುಗೆ ಆ ಮಗುಗೆ ಹೊಟ್ಟೆಯಲ್ಲಿ ಆ ಕಷ್ಟ ತಡ್ಕೊಳಕ್ಕಾಗಲ್ವಂತೆ. ಅದಕ್ಕೋಸ್ಕರ ಅವರು ಬೇಗ ಹೊರಗಡೆ ಬಂದುಬಿಡ್ತಾರಂತೆ. ಇದನ್ನು ಈ ಭಾಗವತದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ನಾವು ಕೂಡ ನಮ್ಮ ಜೀವನ ಬಂದಿರೋದು ಯಾಕೆ ಅಂತ ನಾವು ಹೊರಗಡೆ ಬಂದಿದ ತಕ್ಷಣ ಹೊಟ್ಟೆಲಿ ಏನು ಅಂದ್ಕೊಂಡಿರ್ತೀವಿ ಅದೆಲ್ಲ ಮರ್ತೋಗುತ್ತಂತೆ. ಬಂದಿದ ತಕ್ಷಣ ಈ ಪ್ರಪಂಚದ ಇದರಲ್ಲಿ ಈ ಗುಂಗಲ್ಲಿ ಸಿಕ್ಕಾಕೊಂಡು ನಾವು ಮಿಕ್ಕಿದ ಆವಾಗ ನೆನೆಸ್ಕೊಂಡಿದ್ದೆಲ್ಲ ಮರ್ತೋಗತ್ತೆ. ಅದನ್ನು ನಾವು ಮಾಡಬಾರ್ದು ಅಂತ ಋಷಭದೇವ ಎಲ್ಲರಿಗೂ ಮತ್ತೆ ಅದನ್ನು ನೆನಪಿಸ್ಕೊಡ್ತಾರಂತೆ. ನಮ್ಮ ಜೀವನ ಬಂದಿರೋದು, ಮನುಷ್ಯ ಜನ್ಮ ಬಂದಿರೋದು ನಮ್ಮ ಪುಣ್ಯದಿಂದ. ಈ ಮನುಷ್ಯ ಜನ್ಮನ ನಾವು ಸರಿಯಾಗಿ ಪಾಲಿಸಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು, ಭಗವಂತನ ಯೋಚನೆಯಲ್ಲಿ ನಾವು ಕಳೀಬೇಕು. ಯಾಕಂದರೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ನಮಗೆ ಬರಲ್ಲ. ಆ ಸ್ಮರಣೆ ಬರಬೇಕು ಅಂದರೆ ಪ್ರತಿ ದಿವಸ ದೇವರಲ್ಲೇ ನಮ್ಮ ಮನಸ್ಸನ್ನು ತೊಡಗಿಸ್ಕೋಬೇಕು, ದೇವರ ನಾಮ ಸ್ಮರಣೆ ಮಾಡ್ತಾ ಇರಬೇಕು. ಅದು ಅಭ್ಯಾಸ ಆಗಬೇಕಂತೆ ನಮ್ಮ ಜೀವನಕ್ಕೆ. ಸಾಯೋ ವೇಳೆಗೆ ನಮಗೆ ಇನ್ಯಾರು ದೇವ್ರ ಹೆಸರು ನೆನಪಾಗಲಿಲ್ಲ ಅಂದರೆ ಗಂಗೆ ಅಂತ ಆದರೂ ಹೇಳಬೇಕಂತೆ. ಗಂಗಾಗೆ ಅಷ್ಟು ಪವರ್ ಇದೆಯಂತೆ. ಗಂಗಾ ನದಿ ಆ ಹೆಸರಾದರೂ ಅದೂ ಆಗಲಿಲ್ಲ ಅಂದರೆ ಗಾ ಅನ್ನೋ ಪದ ಆದರೂ ನೆನಪಿಗೆ ಬರಬೇಕಂತೆ. ನಮ್ಮ ಮನಸ್ಸಲ್ಲಿ ಗಾ ಅಂತ ಆದರೂ ಹೇಳಬೇಕಂತೆ. ಯಾಕಂದರೆ ಗಂಗೆ ನಮಗೆ ಮೋಕ್ಷ ಕೊಡ್ತಾಳಂತೆ. ಇದನ್ನು ಇವರು ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಗಂಗೆಯ ನಾಮ ಸ್ಮರಣೆ ಆದರೂ ಬರಬೇಕು. ಆ್ಯಕ್ಚುಲಿ ಇಲ್ಲೇನು ಹೇಳ್ತಾರೆ, 10 ದೇವರ ಹೆಸರು, 10 ಅವತಾರದ ಹೆಸರುಗಳನ್ನು ನಾವು ಕೇಳ್ತಾ ಇದ್ದರೆ ಅದು ಒಳ್ಳೆಯದು ಅಂತ. ಆದಷ್ಟು ಇದನ್ನು ಮಾಡಿ ಅಂತ ಋಷಭದೇವರು ಅವರ ಜನರಿಗೆ ಹೇಳ್ತಾರೆ. ಈಗ ಋಷಭಗೆ ಮದುವೆ ಆಗಿರೋದು ಜಯಂತಿ ಹೊತ್ತಿಗೆ, ಅವರಿಗೆ ಮಕ್ಕಳಾಗತ್ತೆ. ಅದರಲ್ಲಿ ದೊಡ್ಡ ಮಗನ ಹೆಸರು ಭರತ ಅಂತ ಅವರ ಹೆಸರು. ಭರತ ಎಂಥ ರಾಜ ಅಂದರೆ ಅವನು ನಮ್ಮ ರಾಜ್ಯ, ನಮ್ಮ ಭರತ ಖಂಡ ಚೆನ್ನಾಗಿ ಆಳದ್ನಂತೆ. ಅದಕ್ಕೆ ನಮ್ಮ ದೇಶದ ಹೆಸರು ಭರತ ಅಂತ ಅಲ್ಲಿ ಬಂದಿದ್ದು. ಹೆಸರು ಭರತ, ಅಜನಾಭ ಅಂತ ಅಲ್ಲಿ ತನಕ ನಮ್ಮ ದೇಶಕ್ಕೆ ಹೆಸರಿದ್ದಿದ್ದು. ಅಜನಾಭ ಅಂತ ಹೆಸರಿತ್ತು. ಯಾವಾಗ ಭರತ ಬಂದು ನಮ್ಮ ದೇಶ ಆಳಕ್ಕೆ ಶುರು ಮಾಡ್ದ, ಆವಾಗ ನಮ್ಮ ದೇಶದ ಹೆಸರು ಭರತ ಖಂಡ ಅಂತ ಬಂತಂತೆ. ಇದನ್ನು ಇಲ್ಲಿ ಬರುತ್ತೆ. ಭರತ ಹೇಗೆ ನಮ್ಮ ರಾಜ್ಯ ಆಳ್ದ, ಭರತ ಏನು ಮಾಡ್ದ, ಈ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಋಷಭನ ಕತೆ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಜೀವನ, ನಮ್ಮ ಸಂಸಾರ ಹೇಗೆ ನಡಿಬೇಕು, ನಾವು ಹೇಗೆ ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತ ಋಷಭನ ಕತೆ ಇಲ್ಲಿ ಭಾಗವತದಲ್ಲಿ ಹೇಳಿದ್ದಾರೆ. ಒಂಥರ ಇದು ವೇದದ ಸಾರ ಇದು ತಿಳ್ಕೊಳ್ಳೋಕ್ಕೆ ಅಷ್ಟು ಈಸಿ ಆಗಲ್ಲ. ನನಗೂ ಇದು ಅಷ್ಟು ಬೇಗ ಅರ್ಥ ಆಗಿಲ್ಲ. ಒಂದು 4-5 ಬುಕ್ ಓದಿ 4-5 ಜನರು ಹೇಳಿರೋದು ಮಾತು ಕೇಳಿ ನಮ್ಮ ಗುರುಗಳ ಹತ್ರ ಚರ್ಚೆ ಮಾಡಿದ್ಮೇಲೆ ಅರ್ಥ ಆಯಿತು. ಯಾಕಂದರೆ ಅದು ತುಂಬ ಫಿಲಾಸಾಫಿಕಲ್ ಆಗಿದೆ. ಇದನ್ನು ನಾವು ತಿಳ್ಕೊಬೇಕು. ಮುಗಿಸ ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಹರ ಮಸ್ತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು ಹರೇ ಹರೇ ಮೇ ಹರ ಪಾತಕಾನಿ ಹರಯೇ ನಮಃ ಹರಯೇ ನಮಃ